ಲೋಕಾಯುಕ್ತ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ದಾಳಿ ವೇಳೆ 1,70,00,000 ನಗದು ಪತ್ತೆಯಾಗಿದೆ. ವಸತಿ ಶಿಕ್ಷಣ ಸಂಸ್ಥೆ ಎಂಜಿನಿಯರ್ ಜನಾರ್ದನ್ಗೆ ಸೇರಿದ ಹಣ ಇದು. ಎಚ್ಎಂ ಜನಾರ್ದನ್ ಅಧೀಕ್ಷಕ ಅಭಿಯಂತರರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಇವರ ಮೇಲೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆಗೆ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟು 6 ಸ್ಥಳಗಳಲ್ಲಿ ಶೋಧ ನಡೆದಿತ್ತು. ಈ ಶೋಧ ನಡೆಸೋ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಬಂದಿದೆಯಲ್ಲ, ಜನಾರ್ದನ್ ಅವರ ಸ್ನೇಹಿತ ಸುಜಯ್ ಶೆಟ್ಟಿ ಅವರ ಫ್ಲಾಟ್ನಲ್ಲಿ ತಲಾಶ್ ನಡೆಯುತ್ತೆ. ಆ ಸಂದರ್ಭದಲ್ಲಿ 1,70,00,000 ರೂಪಾಯಿ ಹಣ, ನಗದು, ಕ್ಯಾಶ್ ಪತ್ತೆಯಾಗಿದೆ. ಇನ್ನು ಶೋಧ ಕಾರ್ಯ ಮುಂದುವರೆದಿದೆ. ಅಧಿಕಾರಿಗಳ ಹಣ ಎಣಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಕಂತೆ ಹಣ 1,70,00,000. ಜನಾರ್ದನ್ ಅವರ ಸ್ನೇಹಿತನ ಮನೆಯಲ್ಲಿ, ಸ್ನೇಹಿತನ ಫ್ಲಾಟ್ನಲ್ಲಿ ಶೋಧ ಮಾಡೋ ಸಂದರ್ಭದಲ್ಲಿ 1,70,00,000 ಹಣ, ಕ್ಯಾಶ್, ಕಂತೆ ನೋಟು ಪತ್ತೆಯಾಗಿದೆ. ವಸತಿ ಶಿಕ್ಷಣ ಸಂಸ್ಥೆ ಎಂಜಿನಿಯರ್ ಜನಾರ್ದನ್ ಸ್ನೇಹಿತನ ಫ್ಲಾಟ್ನಲ್ಲಿ ಸಿಕ್ಕಿರೋ ಹಣ ಇದು. ಇದು ಜನಾರ್ದನ್ಗೆ ಸೇರಿದ ಹಣ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಸ್ನೇಹಿತನ ಮನೆಯಲ್ಲೇ 1,70,00,000 ಕ್ಯಾಶ್, ಹಾರ್ಡ್ ಮನಿ ಸಿಕ್ಕಿದೆ. ಇನ್ನು ಏನೇನು ಶೋಧ ಮಾಡ್ತಿದ್ದಾರೆ, ಏನೇನು ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ, ಇಲ್ಲಿವರೆಗೆ ಏನಾಗ್ತಿದೆ ಈ ಪ್ರಕರಣದಲ್ಲಿ? ಭಾವನಾ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಅಧಿಕಾರಿಗಳೇನು ಇವತ್ತು ಬೆಳಗ್ಗೆ ಒಂದು ರೇಡ್ ಅನ್ನ ಮಾಡಿದ್ರು. ಆ ಒಂದು ರೇಡ್ ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಲಿಕ್ವಿಡ್ ಕ್ಯಾಶ್ ದೊರೆತಿರುವಂತದ್ದು ಅಂತಂದ್ರೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೆ ಮೇಲೆ ಒಂದು ಲೋಕಾಯುಕ್ತ ರೇಡ್ ಆಗಿತ್ತು. ಎಚ್ಎಂ ಜನಾರ್ದನ್ ಅಂತ ಅಂದ್ಬಿಟ್ಟು, ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆಗಳೇನಿದೆ ಆ ಒಂದು ಸಂಘದ ಅಧಿಕಾರಿ ಇವರಾಗಿರ್ತಾರೆ. ಇವ್ರಿಗೆ ಸೇರಿದಂತಹ 6 ಕಡೆ ಒಟ್ಟು ರೇಡ್ಗಳಾಗಿರುತ್ತೆ. ಅಂದ್ರೆ ಪದ್ಮನಾಭ ನಗರ ಇರ್ಬೋದು, ಮತ್ತೆ ಶೋಭಾ ಅಪಾರ್ಟ್ಮೆಂಟ್ ಇರ್ಬೋದು, ಹೀಗೆ ಒಟ್ಟು 6 ಕಡೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರ್ತಾರೆ. SP ವಂಶಕೃಷ್ಣ ಅವರ ನೇತೃತ್ವದಲ್ಲಿ ತಂಡ ರೇಡ್ ಮಾಡಿ ಬೆಳಗ್ಗೆಯಿಂದನೂ ಕೂಡ ಪರಿಶೀಲನೆಯನ್ನು ಕೂಡ ನಡೆಸ್ತಿರುವಂತದ್ದು. ಜನಾರ್ದನ್ ಮನೆ ಮೇಲೂ ಕೂಡ ರೇಡ್ ಮಾಡಿರ್ತಾನೆ, ಆತನ ಸ್ನೇಹಿತನ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ಈ ಒಂದು ಸ್ನೇಹಿತನ ಫ್ಲಾಟ್ ಒಂದರಲ್ಲೇ 1,70,00,000 ಲಿಕ್ವಿಡ್ ಕ್ಯಾಶ್ ಇದೀಗ ಗೊತ್ತಾಗಿರುವಂತದ್ದು, ಸಿಕ್ಕಿರುವಂತದ್ದು. ಅದೆಲ್ಲವನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದು ಜಪ್ತಿ ಮಾಡಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಇಡೀ ಒಂದು ಪ್ರಕರಣದಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ದಾಳಿ ನಡೆಸಿ ಸಾಕಷ್ಟು ಒಂದು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಅಂದ್ರೆ ಆದಾಯ ಮೀರಿದ ಒಂದು ಗಳಿಕೆ ಆರೋಪ ಇವ್ರ ಮೇಲೆ ಕೇಳಿಬಂದಿತ್ತು, ಪದೇ ದೂರುಗಳು ಕೇಳಿಬಂದಿತ್ತು. ಹೀಗಾಗಿ ಇವತ್ತು ರೇಡ್ ಅನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಆ ಒಂದು ಕ್ಯಾಶ್ ಏನಿದೆ, ಆ ಒಂದು ಕ್ಯಾಶ್ಗೆ ದಾಖಲಾತಿಗಳನ್ನ ಸ್ನೇಹಿತನ ಬಳಿ ಕೇಳ್ತಿದ್ದಾರೆ. ಮತ್ತೆ ಎಲ್ಲವನ್ನೂ ಕೂಡ ಜಪ್ತಿಯನ್ನ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರುವಂತದ್ದು. ಭಾವನಾ. ಎಸ್ ಚೇತನ್, ಧನ್ಯವಾದ. 1,70,00,000 ನಗದು, ಕಂತೆ ನೋಟು ಅಧಿಕಾರಿಯ ಸ್ನೇಹಿತನ ಫ್ಲಾಟ್ನಲ್ಲಿ ಸಿಕ್ಕಿದೆ. ಇದರ ಲೆಕ್ಕ ಕೇಳ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಪ್ರಕಾರ. ಇದು ಜನಾರ್ದನ್ನಿಗೆ ಸೇರಿದ ಹಣ, ನಿಮ್ಮದು ಅನ್ನೋದಾದ್ರೆ ಇಷ್ಟು ಕ್ಯಾಶ್ ಯಾಕೆ, ಇದರ ಡಾಕ್ಯುಮೆಂಟ್ಸ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇನ್ನೂ ಶೋಧ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.